ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಚಾಲೆಂಜರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಚಾಲೆಂಜ್ ಮಾಡ್ತಿದ್ದೀವಿ. ಆ ಚಾಲೆಂಜ್ ಹೆಸರು ಏನಂದರೆ ಒಂದು ಸರ್ಕಲಲ್ಲಿ 2 ತಾಸು ಕೊಂಡು ಹೋಗೋದು. ಗೈಸ್, ಈಗ ಅದು ಮಾಡೋಕ್ಕಿಂತ ಮುಂಚೆ ಗೇಮ್ ರೂಲ್ಸ್ ಹೇಳ್ತೀನಿ ಬನ್ನಿ. ಒಂದು ಸರ್ಕಲ್ ಇದೆ, ಅದರಲ್ಲಿ ಇಬ್ಬರು ಚೂರಾರು ಹೊರಗೆ ಹೋದ್ರಂದರೆ ಇವ ಹೊರಗೆ ಹೋದ್ರಂದ್ರೆ ಇವ ನನಗೆ ಗಿಫ್ಟ್ ಕೊಡ್ತಾನೆ, ನಾ ಹೊರಗೆ ಹೋದಂದ್ರೆ ಇವ್ನು ಗಿಫ್ಟ್ ಕೊಡ್ತಾನೆ. ಮತ್ತು 2 ತಾಸು ಇರೋದೈತಲ್ಲ, ಅರ್ಧ ತಾಸಿಗೆ ನಮಗೆ ಏನರೇ ತಿನ್ನಕ್ಕೆ ಸಿಗ್ತೈತಿ, ಅಂದರೆ 4 ಸಲ ತಿನ್ನಕ್ಕೆ ಸಿಗ್ತೈತಿ. ಈಗ ಗೇಮ್ ಒಳಗೆ ಹೋಗೋಣ ಬನ್ನಿ. ಈಗ ನಾವು ಸರ್ಕಲ್ ಒಳಗೆ ಬಂದು ಕೂತಿದ್ದೀವಿ. ಈಗ ಟೈಮು 2:30 ಆಗಿದೆ. 2:30 ಅಂದರೆ 3:30, 4:30ವರೆಗೂ ನಮಗೆ ಈ ಸರ್ಕಲ್ದಾಗ ಕುಂದಿರ್ಬೇಕು ಗೈಸ್. ಅಲ್ಲಿ ಮಟ್ಟ ಸ್ವಲ್ಪ ಅಳ್ಳಾಡೋದಿಲ್ಲ. ಇದೇ ಚಾಲೆಂಜು. ಇಲ್ಲ, ಒಂದು ಐಡಿಯಾ ಮಾಡೋದು. ಹಿಂಗೆ ಕಾಲು ಫುಲ್ ಸಕಾಗಿದೆ. ನೋಡಿ ಗೈಸ್, ಭಾಳ ಈಗೆಲ್ಲ ಸ್ವಲ್ಪ ಲೈನ್ ಕ್ರಾಸ್ ಸ್ವಲ್ಪ ಹೆಂಗೆ ಮಾಡ್ತಾರೆ ನೋಡಿ, ಸ್ವಲ್ಪ ಲೈನ್ ನೋಡಿ ಕೂತ ಹೆಂಗೆ ಮಾಡ್ತಾರೆ ಲೈಟ್ ಒಂಚೂರು ಕೈ ಇಡೋಕೆ ಬಿ ಜಾಗಿಲ್ಲ ನನಗೆ. ಅದಕ್ಕೆ ಇಷ್ಟು ಕಷ್ಟ ಆಗುತ್ತೆ. ಇನ್ನೂ ಅರ್ಧ ತಾಸು ಕೊಂಡಬೇಕು, 2 ತಾಸು ಕೊಂಡಬೇಕು. ಈಗ ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡ್ಕೋತ ಈಗ 3 ಗಂಟೆ ಆಗೇ ಬಿಡ್ತದೆ. ಆದರೆ 3 ಗಂಟೆ ಆದಮೇಲೆ ಏನಂದರೆ ನಮಗೆ ತಿನ್ನಕ್ಕೆ ಸಿಗ್ತೈತೆ ಗಾಯ್ಸ್. ಈಗ ಸ್ನ್ಯಾಕ್ಸ್ ಕೊಡ್ತಾರೆ ನಮಗೆ, ಸ್ನ್ಯಾಕ್ಸ್ ತಿನ್ನೋದು ಬನ್ನಿ. ಈಗ ನಿಮಗೆ ಟೈಮ್ ತೋರಿಸ್ತೀನಿ. ಟೈಮ್ ನೋಡ್ರಿ, ಇಲ್ಲಿ 3:07 ಆಗಿತ್ತು. 3:09 ಆಗಿತ್ತು. ಸರಿ 3:09 ಆಗಿತ್ತು. ಮಸ್ತಿಗೆ ಹೋಮ್ಮೇಡ್ ಗೈಸ್. ಹೇಳಿ ಇದು ಸಾಸ್ ಇಟ್ಟಿದ್ದು ಎಲ್ಲ ಜನ ಸ್ನ್ಯಾಕ್ಸ್, ನಮ್ಮ ಸ್ನ್ಯಾಕ್ಸ್ ಇಟ್ಟಿತ್ತು. ಸ್ನ್ಯಾಕ್ಸ್ ಎಷ್ಟು ತುಂಬ ಚೆಂದ ಇತ್ತು ಅಲ್ಲ. ತಿಂದರೆ ನಲಿನ ಆಯಿತು, ಎಷ್ಟು ಕರಿಗೆ ಆಯಿತು, ಎಷ್ಟು ಚೆಂದ ಇತ್ತು. ಸರಿಗಮ ಬೆಟ್ಟಲ್ಲ ಹೇಳ್ರಿ. ಅರ್ಧ ಅಂತ ಕೈಸೆ ಲೋವರ್ ಐತಿ ಇಂಡಿಯಾನಿ. ಫಸ್ಟು ಇವನು ಮಕ್ಕೋತಾನ, ಇವನು 10 ನಿಮಿಷ ಮಕ್ಕೋತಾನ. ಅದಾದಮೇಲೆ ಇವನು ಎದ್ಕೊಂಡಿರ್ತಾನ, ನಾ ಮಕ್ಕೋತೀನಿ 10 ನಿಮಿಷ. ಈಗ ಇವು ಮಕ್ಕೋರು. ನಾನು 10 ನಿಮಿಷ ಮಕ್ಕೊಂಡು ಎದ್ದಿದ್ದೀನಿ. ಆಮೇಲೆ ಇವರು ಮಕ್ಕೋತಿದ್ದಾರೆ 10 ನಿಮಿಷ. ನಾನು ಎತ್ಕೊಂಡು ದೇಶ ತುತ್ತಂತದೇ ಕೂತಿದ್ದೀನಿ. ಆಗ ಈಗ ನಾನು ಮಕ್ಕೋತೀನಿ. ಅದಕ್ಕೆ ಒಮ್ಮೆ ಹಾಡು ಹೇಳ್ತೀನಿ ಬಿಡಿ. ಈಗ ಒಂದೆಲ್ಲ ಅದೆಲ್ಲ ಆಗ್ತವೆ, ಎಲ್ಲ ಬೇಗ ಬರ್ತಾವೆ. ರೊಕ್ಕ 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 ಎಷ್ಟು ಬೇಕಲ್ಲ ನಿಂಗೆ ರೊಕ್ಕ. ಈ ಹಾಡು ಒಟ್ಟು ಚೆನ್ನಾಗಿದೆಯಲ್ಲ. ನಾನು ಬೀಜ ಮೊದಲು ಗಿಡ ಮೊದಲು ಅಲ್ಲ ಬೀಜ ಮೊದಲು ಇಲ್ಲಲ್ಲ ಗಿಡ ಮೊದಲು ಮತ್ತೆ ಗಿಡ ಮೊದಲು ಬೀಜ ಮೊದಲು ಅಂದಲ್ಲಿ ಬೀಜ ಉತ್ತರ ಬರುತ್ತದೆ. ಇಲ್ಲಿ ಋಷಿಗಳು ತಯಾರು ಮಾಡಿದ ಇದು ಬೀಜ. ಬೀಜ ಕರೆಕ್ಟ್ ಅದಾಗ್ತಾನೆ. ಈಗ ನಾವು ಪ್ರಶ್ನೆ ಕೇಳ್ತೀವಿ. ಫಸ್ಟ್ ಇವು 10 ನಿಮಿಷ ಮುಕ್ಕೋತಾನ. ಅದಕ್ಕೆ ನಾನು ಪೂರ್ತಿ ಲೈನ್ ಲಾಸ್ಟ್ ಮುಟ್ಟ ಬಂದು ನಿಂತಿದ್ದೀನಿ ನೋಟಿಗೆ. ಆದ ಮುಖಪ್ಪ ಸ್ವಲ್ಪ ಗ್ಯಾರಂಟಿ ಮಾಡಿಬಿಡ್ತೀನಿ. ನಾವು ಅಲ್ಲಿ ಮುಟ್ಟ ಡ್ಯಾನ್ಸ್ ಮಾಡ್ತೀವಿ. ಗಂಗಾ ನೀರು ತೇಲುತ್ತಿತ್ತು, ಒಮ್ಮುಗ್ಲೆ ಬಂದು ಮೈ ಮೇಲ್ ಬಿತ್ತು. ಮತ್ತು ಆನ್ಸರ್ 2 ಸಿಕ್ಕಿದೆ. ಈಗ ಮುಂದೇನು ಮಾಡೋದು ಹೇಳ್ಬಿಟ್ಟು ಮಕ್ಕೊಳ್ಳೋಕ್ಕೂ ಜಾಗಿಲ್ಲ. ಏನಂದರೆ ಕೋಳಿ ಮೊದಲು ಮೊಟ್ಟೆ ಮೊದಲು ಮೊಟ್ಟೆ ಕೋಳಿ ಮತ್ತು ಕೋಳಿ ಹೆಂಗಾತ? ಕೋಳಿ ಅಂದರೆ ಇದು ಕೋಳಿ ಒಬ್ಬ ದೇವರು ತಯಾರು ಮಾಡಿದ್ದು. ಹಾಂ, ಕರೆಕ್ಟ್ ಆನ್ಸರ್ ಕೊಟ್ಟ. ಕೋಳಿ ದೇವ್ರದ್ದು ತಯಾರು ಮಾಡಿರ್ತಾರೆ ಗೈಸ್. ಅದಕ್ಕೆ ಕೋಳಿಯಿಂದ ಮೊಟ್ಟೆ ಹಾಕಿದ್ವಿ, ಮತ್ತು ಮೊಟ್ಟೆಯಿಂದ ಕೋಳಿ ಹಾಕಿದ್ವಿ. ಎಂಜಾಯ್ ಮಾಡೋದು. ಫುಲ್ ಮಸ್ತಾಗಿದೆ ಗೈಸ್. ಶುಂಠಿ ಪಿಕ್ಕಿ ಅಂತ ಹಾಕಿ ಬರಿ ಮಾಡಿದ್ದಾರೆ. ಮಸ್ತಾಗಿದೆ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಈಗ ಚಾ ಕುಡಿಯೋಣ ಬನ್ನಿ. ಹೊರಗೆ ಕಾಲು ಉದ್ದು ಕುತ್ಕೊಂಡೈತಿ. ಒಂದು ಐಡಿಯಾ ಮಾಡೋದು. ಹಿಂಗೆ ಕೈ ಇಟ್ಟೆ
ಶಿವಾಯ ಓಂ. ನೋಡ್ರಿ ನೋಡಿ ಗೈಸ್ ಎಷ್ಟು ಹುಚ್ಚಗಟ್ಲೆ ಮಾಡಬೇಕು. ನೋಡ್ರಿ ಗೈಸ್ ಹೇಳಿ ಒದಾಡಾಕಂತಲ್ಲ ಗೈಸ್ ಹೋಗಿದ್ದಲ್ಲಿ ಏನು ಬೇಕಂತ ಇದು ಈಗ ಟೈಮ್ ಎಷ್ಟಾಗಿರ್ಬೋದು? ಟೈಮ್ 5 ಟೈಮ್ ಬೇಕಂತಾರೆ ಶಿವ. ಟೈಮ್ ಒಂದು 3:55 ಆಗಿರ್ಬೋದು. ತಡಿ ಕೇಳೋಣ ನಮ್ಮ ಮಾಮಾಗೆ. ಮಾಮ ಟೈಮ್ ಎಷ್ಟಾಗೈತಿ? ಈಗ ನಮ್ಮ ಸ್ನ್ಯಾಕ್ಸ್ ಮುಗಿಸಿದ್ದೇವೆ. ಇದು ಸೌಂಡ್ ಟಪ್ ಟಪ್ ಯಾಕಂತ ಬೀಳ್ತಿದೆ ಅಂದರೆ ಮಳೆ ಫುಲ್ಲು ಜೋರು ಮಳೆ ಆಗ್ತಿದೆ. ಗಾಳಿ ಮಳೆ ಎಲ್ಲ ಕೂಡೇ ಇದೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ಮಳೆ ಎಷ್ಟು ಜೋರು ಆಗ್ತಿದೆ ಅಂತ. ಇದೇ ಅಯ್ಯೋ ಒಂದು ಡಿಸ್ಅಡ್ವಾಂಟೇಜ್ ಇದೆ. ನಾವು ಇದನ್ನು ಬಿಟ್ಟು ಹೊರಗೆ ಹೋಗಲ್ಲ ಗೈಸ್, ಹೊರಗೆ ಹೋಗಿ ಬರಲ್ಲ, ಅದಕ್ಕೆ ಮಳೆ ಬರಲ್ಲ. ಈಗ ಚಹಾ ಕೊಡ್ತಿದ್ದೀವಿ. ಚಹಾ ಕುಡ್ದು ಹಂಗಾಗಿ ಟೈಮ್ ಪಾಸ್ ಮಾಡ್ಬೇಕು. ಮತ್ತು ಈಗ ಟೈಮ್ 4:15 ಆಗಿತ್ತು ಅಲ್ಲ, 15 ನಿಮಿಷ ಇವತ್ತ ಇನ್ನೂ 15 ನಿಮಿಷ ಐತೆ ಗೈಸ್. ಏನು ಮಾಡೋದು, ಲಾಸ್ಟ್ ಕೈ ಎಲ್ಲ ನುಸಾಕ್ಬಿಟ್ಟಿತ್ತು ಗೈಸ್ ಅಲ್ಲ. ಕೈಯೆಲ್ಲ ಜುಮ್ಮುಗರ ಐತಿ, ಕಾಲು ಕೈಯೆಲ್ಲ. ನೀ ಮಸಾಜ್ ಮಾಡಿದ ಕೈ ಅಂತ ಮಸಾಜ್ ಮಾಡ್ಸೋದು. ಅವ್ವ ಹೊಡಿತಾನೆ ಗೈಸ್ ಮಸಾಜ್ ಮಾಡಿದ್ರೆ. ಹೊಡಿಬೇಕು ಅಂದರೆ ಎಲ್ಲೋ ಸೈಲ್ ಆಗುತ್ತೆ. ಈಗ ಲಾಸ್ಟ್ 15 ನಿಮಿಷ ಇತ್ತು ಗೈಸ್. ಹೆಂಗಾರು ಮಾಡಿ ಪೂರ ಮಾಡಬೇಕು. ಸಾರಿ ಐತೆ ನೋಡಿ ಗೈಸ್. ಯಾರು ಡ್ಯಾನ್ಸ್ ಮಾಡ ಈ ನನಗಲ್ಲು ನೀನೇ ಡ್ಯಾನ್ಸ್ ಮಾಡ. ನಾನೆಲ್ಲ ಮೈಯೆಲ್ಲ ಮನ್ಸೈತಲ್ಲ ಅದಕ್ಕೆ ಬೇಜಾರ ಓದಿ ಗೈಸ್. ಇವರು ತೋಸು ಇದೇ ಸರ್ಕಲ್ನಲ್ಲಿ ಇರೋದಂದ್ರೆ ಎಷ್ಟು ಕಷ್ಟ ಕೊಡ್ತಾರೆ ಗೈಸ್. ಚಾಲೆಂಜ್ ಮುಗಿಸಿಬಿಟ್ಟಿದೆ. ನಂದು ಫೇವ್ರೆಟ್ ಟೀಮ್ RCB. ನಿಂದು? ನನ್ನ ಫೇವ್ರೆಟ್ ಟೀಮ್ RCB. ಈಗ ಟೈಮ್ ಪ್ರೂಫ್ ನೋಡ್ರಿ, 4:31. 1 ನಿಮಿಷ ಜಾಸ್ತಿ ಕುಂತೇವ್ರಿ ಇಲ್ಲಿ. ಹಾಗಾಗಿ ಈಗ ಈ ಸರ್ಕಲ್ದಿಂದ ಹೊರಗೆ ಹೋಗೋಣ ಬನ್ನಿ. ಇದಕ್ಕೆ ಕಷ್ಟಪಟ್ಟಿದ್ದಕ್ಕೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಹೊರಗೆ ಮಳೆಯ ವಿಡಿಯೋ ತೋರಿಸ್ತೇನೆ ಬನ್ನಿ.